ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಸಹಸ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ್ವಕುಹಕಂ ಸತ್ಯಂ ಪರಂ ಧೀಮಹಿ ಯಾಮ್ಯಾಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವದಸ್ಸ ಪರಮಸ್ಸ ತಥಾ ರಮಾಯಾಃ ದೋಷೋऽಣುರಪ್ಯನ ವಿಚಿನ್ತ್ಯ ಹುರುಃ ಪ್ರಭೂಯತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೀಢಮುಖೋऽಪಿ ವಾಗ್ಮಿ ಜಡಮತಿರಪಿ ಚಿಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणः चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराभ्योत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् समाश्रयेद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं हरिः ओं ಶ್ರೀಮದ್ಭಾಗವತ ಮಹಾತ್ಮೆಯಲ್ಲಿ ಬರುವಂತಹ ಅನೇಕ ವಿಷಯಗಳನ್ನು ವೇದವ್ಯಾಸದೇವರು ತಿಳಿಸಿದ್ದಾರೆ. ಅಂತಹ ವೇದವ್ಯಾಸದೇವರು 29ನೇ ಅಧ್ಯಾಯದಲ್ಲಿ ಪಾರ್ವತೀದೇವಿ ಮತ್ತು ರುದ್ರದೇವರ ಸಂವಾದ ಇದೆ. ಪಾರ್ವತೀದೇವಿ ಭಕ್ತಿಯ ವಿವರಣೆಯ ಬಗ್ಗೆ ತಿಳಿಸಿದ್ದಾಳೆ. ರುದ್ರದೇವರ ಅನೇಕ ಪ್ರಶ್ನೆಗಳಿಗೆ ವಿವರಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು ರುದ್ರದೇವರು, ಅವರೇ ಶುಕಾಚಾರ್ಯರು. ಅಂತಹ ರುದ್ರದೇವರ ಸ್ಮರಣೆಯನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿಸಿ, ಪ್ರತಿಯೊಂದು ಸ್ಕಂದಗಳಲ್ಲೂ ಕೂಡ ಫಲದ ಶ್ರುತಿಯನ್ನು ಪಾರ್ವತೀದೇವಿ ಮತ್ತು ರುದ್ರದೇವರ ಸಂವಾದ ಅದ್ಭುತವಾಗಿ ಇದೆ. ಅಂತಹ ಅದ್ಭುತವಾಗಿರುವಂತಹ ಪ್ರತಿಯೊಂದು ಸ್ಕಂದಗಳಲ್ಲೂ ಕೂಡ ಏನು ಮಾಡಬೇಕು, ಶ್ರವಣದಿಂದ ಏನು ಮಹತ್ವವಿದೆ ಎನ್ನುವುದನ್ನು ಕೂಡ ಪ್ರತಿಯೊಂದು ಸ್ಕಂದಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಪುರಾಣಗಳ ರಾಜ ಎಂಬುದಾಗಿ ಕರೀತಾರೆ. 18 ಪುರಾಣಗಳ ಸಾರವೇ ಶ್ರೀಮದ್ ಭಾಗವತ. ಸಾತ್ವಿಕವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತ ಗ್ರಂಥದ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ನಮಗೆ ಎಲ್ಲ ಆಪತ್ತುಗಳು ಕಳಿತಾವೆ ಎಂಬುದಾಗಿ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಭಾಗವತ 29ನೇ ಅಧ್ಯಾಯದಲ್ಲಿ ಭಾಗವತ ಮಹಾತ್ಮ್ಯದಲ್ಲಿ ಪಾರ್ವತೀದೇವಿ ಅನೇಕ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದಾಳೆ. ಪಾರ್ವತೀದೇವಿ ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅಂತಹ ಮಹಾನುಭಾವರು ರುದ್ರದೇವರನ್ನು ಕುರಿತು ಭಾಗವತದ ವಿವರಣೆಯನ್ನು ನೀವು ಲೋಕದ ದೃಷ್ಟಿಯಲ್ಲಿ ಜನರಿಗೆ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ, ಈ ಗ್ರಂಥಕ್ಕೆ ಜಯ ಎಂಬುದಾಗೂ ಕೂಡ ತಿಳಿಸಲ್ಪಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥದ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಭಾಗವತದ ಮಹಾತ್ಮೆಯಲ್ಲಿ
ವಿವರಣೆಯನ್ನು ಮಾಡ್ತಾ ಹೇಳ್ತಾಳೆ. ಭಕ್ತಿದೇವಿ ನಾರದರಿಗೆ ಪ್ರಶ್ನೆಯನ್ನು ಮಾಡಿದ್ದಾಳೆ. ಕಥಂ ಪರೀಕ್ಷಿತ ರಾಜ್ಞ ಸ್ಥಾಪಿತೋ ಅಶುಚ ಕಲಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾಳೆ. 7 ದಿವಸ ಭಾಗವತದ ಶ್ರವಣವನ್ನು ಮಾಡಿದಂತಹ ಪರೀಕ್ಷಿತ್ ರಾಜ ಅವನಿಗೆ ಹೇಗೆ ಶಾಪವಾಯಿತು ಎಂಬುದಾಗಿ ತಿಳಿಸಿದ್ದಾಳೆ. ಜೊತೆಗೆ ಕಲಿಯ ಪ್ರಭಾವ ಅವನಿಗೆ ಹೇಗೆ ಆಯಿತು ನಾರದರೇ ಎಂಬುದಾಗಿ ಹೇಳಿದಾಗ ನಾರದರು ಪ್ರಶ್ನೆಯನ್ನು ತಿಳಿದುಕೊಂಡು ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತ ಕಲಿಯ ನಿಗ್ರಹವನ್ನು ಮಾಡಿದ್ದ. ಜೊತೆಗೆ ಕಲಿಯ ಪ್ರಭಾವದಿಂದ ಅವನು ಶಾಪವನ್ನು ತೆಗೆದುಕೊಂಡ ಅಂತ ಈ ರೀತಿಯಾಗೂ ಕೂಡ ಹೇಳಿದ್ದಾರೆ. ಇದು ಹೇಗೆ ಎಂಬುದಾಗಿ ಹೇಳಿದಾಗ ಪರೀಕ್ಷಿತ ಮಹಾರಾಜ ಜರಾಸಂಧನ ಕಿರೀಟವನ್ನು ಹಾಕಿಕೊಂಡು ಸಂಚಾರವನ್ನು ಮಾಡ್ತಾ ಕ್ರೂರ ಮೃಗಗಳ ಆಶ್ರಮದಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಕ್ರೂರವಾದ ಪ್ರಾಣಿಗಳನ್ನು ಬೇಟೆಯಾಡ್ತಾ ಹೊರಟ. ಕಲಿಯ ನಿಗ್ರಹವನ್ನು ಮಾಡಿದಂತಹ ವ್ಯಕ್ತಿ, ಕಲಿಯನ್ನೇ ಬಾಧೆಯನ್ನು ಆಗಿ ಮಾಡಿಕೊಂಡಂತಹ ವ್ಯಕ್ತಿ ಬ್ರಾಹ್ಮಣರ ಶಾಪವನ್ನು ತೆಗೆದುಕೊಂಡ. ಏಕೆ ಎಂಬುದಾಗಿಯೂ ಕೂಡ ನಾವು ನೋಡಿದರೆ ಹೇಳ್ತಾರೆ. ಎಷ್ಟು ಈ ಕಲಿಯ ನಿಗ್ರಹ ಆಗಿತ್ತು ಮೊದಲಿಗೆ ಅಂತಂದರೆ, ತಾನು ರಾಜ್ಯಭಾರವನ್ನು ಮಾಡಬೇಕಾದರೆ ಕಲಿಯ ಪ್ರಭಾವ ಭಯಂಕರವಾಗಿ ಇತ್ತು. ಅಂತಹ ಭಯಂಕರವಾಗಿರುವಂತಹ ಸಂದರ್ಭದಲ್ಲಿ ಕಲಿಯ ನಿಗ್ರಹವನ್ನು ಮಾಡಿದ್ದ. ಅಂತಹ ಕಲಿಯ ಸಂದರ್ಭದಲ್ಲಿ ಅವನ ನಿಗ್ರಹವನ್ನು ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ವಿವರಣೆಯನ್ನು ಮಾಡ್ತಾ ಇದ್ದಾರೆ ನಾರದರು. ಅಂತಹ ಏನಾಗಿತ್ತು ಸಂದರ್ಭ ಎಂಬುದಾಗೂ ಕೂಡ ತಿಳಿದುಕೊಟ್ಟು ಹೇಳ್ತಾರೆ. ಈ ಕಲಿಯ ಪ್ರಭಾವ ಎಲ್ಲಿ ಅನ್ಯಾಯ ಇರ್ತದೆ, ಎಲ್ಲಿ ಅಧರ್ಮ ನಡೀತಾ ಇರ್ತದೆ, ಎಲ್ಲಿ ಜೂಜಿನ ಆಟ ನಡೀತಾ ಇರ್ತದೆ, ಅಲ್ಲಿ ಅನ್ಯಾಯದ ರೊಕ್ಕ, ಅನ್ಯಾಯದ ಸಂಪತ್ತು ಎಲ್ಲಿರ್ತದೆ ಅಲ್ಲಿ ಕಲಿಯ ಪ್ರಭಾವ ಇರ್ತದೆ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಪರೀಕ್ಷಿತ ಒಂದು ದಿವಸ ಬೇಟೆಯನ್ನು ಆಡ್ತಾ ಸಂದರ್ಭದಲ್ಲಿ ಜರಾಸಂಧನ ಕಿರೀಟವನ್ನು ಹಾಕಿಕೊಂಡಂತೆ. ಇದು ಅನ್ಯಾಯದ ಸಂಪತ್ತು. ಈ ಅನ್ಯಾಯದ ಸಂಪತ್ತು ಜರಾಸಂಧನ ಕಿರೀಟ. ಅಂತಹ ಅನ್ಯಾಯವನ್ನು ಮಾಡಿದಂತಹ ವ್ಯಕ್ತಿ ಜರಾಸಂಧ. ಅಂತಹ ಜರಾಸಂಧನ ಕಿರೀಟವನ್ನು ಹಾಕೊಂಡಾಗ ಕಲಿಯ ಪ್ರಭಾವ ಆಯಿತು. ಬೇಟೆ ಆಡಲಿಕ್ಕೆ ಅಂತ ಹೊರಡಬೇಕಾದ್ರೆ ಎಲ್ಲ ಕಡೆಗೂ ಕೂಡ ಕ್ರೂರ ಮೃಗಗಳ ಸಂಹಾರವನ್ನು ಮಾಡಬೇಕಾಗಿತ್ತು. ಋಷಿಗಳ ಆಶ್ರಮಕ್ಕೆ ಬಂದ. ಶಮೀಕ ಋಷಿಗಳು ಎಂಬುದಾಗಿ ಆಶ್ರಮ. ಅಂತಹ ಶಮೀಕ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದರು. ಅಂಥ ಸಂದರ್ಭದಲ್ಲಿ ಸುತ್ತಮುತ್ತ ನೋಡ್ದ. ನೀರಿನ ಬಾಯಾರಿಕೆ ಆಗಿತ್ತು. ನೀರಿನ ಬಾಯಾರಿಕೆ ಆದಾಗ ಶಮೀಕ ಋಷಿಗಳಿಗೆ ಕೇಳಿದ, ನೀರು ಕೊಡ್ತೀರಾ ಅಂತ ಕೇಳಿದಾಗ ಅವರು ಏನೂ ಉತ್ತರವನ್ನು ಕೊಡಲಿಲ್ಲ. ಕಣ್ಣು ತೆರೆದು ಮಾತನಾಡಿಸಲೂ ಇಲ್ಲ, ಏನೂ ಮಾತಾಡಿಸಲಿಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದಂತಹ ವ್ಯಕ್ತಿಗಳು ಶಮೀಕ ಋಷಿಗಳು. ಅಂತಹ ಸಂದರ್ಭದಲ್ಲಿ ಸುತ್ತಮುತ್ತ ನೋಡದ. ಕಲಿಯ ಪ್ರಭಾವ ಹೇಗಿರ್ತದೆ, ಕಲಿಯದ ನಿಗ್ರಹವನ್ನು ಮಾಡಿದಂಥ ವ್ಯಕ್ತಿ ಕಲಿಯ ಮುಖಾಂತರವಾಗಿ ಶಾಪವನ್ನು ತೆಗೆದುಕೊಂಡಲ್ಲ ಎಂಬುದಾಗಿ ಹೇಳಿದ್ದಾರೆ. ಸುತ್ತಮುತ್ತ ನೋಡ್ದ. ಸತ್ತ ಹಾವು ಬಿದ್ದಿತ್ತು. ಶಮೀಕ ಋಷಿಗಳ ಕೊರಳಿಗೆ ಹಾಕಿಕೊಂಡು ತಾನು ಆ ಅರಮನೆಗೆ ಹೊರಟಿದ್ದಾನೆ. ಹೊರಟ ನಂತರ ಕಿರೀಟವನ್ನು ತೆಗೆದು ಬಿಟ್ಟ. ಆ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡ. ಅಯ್ಯೋ, ಈ ದಿವಸ ನಾನು ತಪ್ಪು ಮಾಡಿದ್ದೇನೆ ಅಂತ ಈ ರೀತಿಯಾಗಿ ಅಂದುಕೊಂಡಾಗ ಅಷ್ಟೊತ್ತಿಗೆ ಶಮೀಕ ಋಷಿಗಳ ಆಶ್ರಮದಲ್ಲಿ ಇದ್ದಂತಹ ಅನೇಕ ಮಂದಿ ಇದ್ದರು. ಶಮೀಕ ಋಷಿಗಳು ಹೇಳಿದ್ರು, ನನ್ನ ಮಗ ಶಾಪವನ್ನು ಕೊಟ್ಟಿದ್ದಾನೆ, ಸರ್ಪದ ತಕ್ಷಕನಿಂದ ಸಂಹಾರ ಆಗ್ತದೆ, ಇನ್ನು 7 ದಿವಸ ಇದೆ, ನೀನು ಸಾಧನೆಯನ್ನು ಮಾಡ್ಕೊಬೇಕು ಪರೀಕ್ಷಿತನಿಗೆ ಅಂತ ಈ ರೀತಿಯಾಗಿ ಹೇಳು ಎಂಬುದಾಗಿ ಹೇಳಿ ಕಳಿಸಿದಾಗ ಆಯಿತು ಅಂತ ತಕ್ಷಣವೇ ಋಷಿಕುಮಾರರೆಲ್ಲರೂ ಕೂಡ ಪರೀಕ್ಷಿತನ ರಾಜನ ಆಸ್ಥಾನದಲ್ಲಿ ಬಂದು ಹೇಳಿದ್ದಾರೆ. ಓ, ಹಾಗಾದರೆ ನಾನು 7 ದಿವಸ ನನ್ನ ಸಾಧನೆಯನ್ನು ನಾನು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸಿ ಅವನು ಹೇಳ್ತಾನೆ, ಎಲ್ಲ ಸಂಪತ್ತನ್ನು ಕೂಡ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ್ದಾನೆ. ಮಗನಿಗೆ ರಾಜ್ಯಭಾರವನ್ನು
ಮಾಡಿದ. ಜನಮೇಜಯ ರಾಜನಿಗೆ ರಾಜ್ಯಭಾರವನ್ನು ಮಾಡಿಸಿ ತಾನು ಅರಣ್ಯ ಪ್ರದೇಶಕ್ಕೆ ಹೊರಡಬೇಕಾದರೆ ಗಂಗಾ ತೀರಕ್ಕೆ ಬಂದಿದ್ದಾನೆ. ಅಂತಹ ಗಂಗಾ ತೀರದಲ್ಲಿ ಬಂದು ಇನ್ನು 7 ದಿವಸ ನಾನು ಸಾಧನೆ ಮಾಡ್ಕೊಬೇಕು ಎಂಬುದಾಗಿ ತಿಳಿದುಕೊಂಡು ಶುಕಾಚಾರ ಮುಖಾಂತರವಾಗಿ ಪಿಬತ ಭಾಗವತ ರಸ ಸ್ವಾದವನ್ನು ಮಾಡಬೇಕು, ನನ್ನ ಈ ಶುಕಾಚಾರ ಮುಖಾಂತರವಾಗಿ ನನ್ನ ಉದ್ಧಾರ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ನಾರದರು ತಿಳಿಸಿಕೊಟ್ಟಿದ್ದಾರೆ. ಕಲಿಯ ನಿಗ್ರಹವನ್ನು ಮಾಡಿದಂತಹ ವ್ಯಕ್ತಿ ಕಲಿಯ ಮುಖಾಂತರವಾಗಿ ಶಾಪವನ್ನು ತೆಗೆದುಕೊಂಡ. ಪರೀಕ್ಷಿತನಿಗೆ ಕೊನೆ ಜನ್ಮ ಚರ್ಮವೃತ್ತಿ. ಅಂತಹ ಸಂದರ್ಭದಲ್ಲೂ ಕೂಡ ನಾನು ಇನ್ನೇನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದ್ದ. ಮುಂದೆ ಜನ್ಮ ಇಲ್ಲ, ಮತ್ತೇನು ಮಾಡಬೇಕು, ಬ್ರಾಹ್ಮಣರ ಶಾಪವನ್ನು ನಾವು ತೆಗೆದುಕೊಳ್ಳಬೇಕು ಅಂತ ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿದ್ದ ಅಂತ ಅನಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಜರಾಸಂಧನ ಕಿರೀಟವನ್ನು ಹಾಕಿಕೊಂಡು ಬೇಟೆಯಾಡುವುದಕ್ಕೆ ಬಂದಿದ್ದ, ಶಾಪವನ್ನು ತೆಗೆದುಕೊಂಡ ಎಂಬುದಾಗಿ ನಿರೂಪಣೆಯನ್ನು ನಾರದರು ಭಕ್ತಿದೇವಿಗೆ ಹೇಳಿದ್ದಾರೆ. ಅಂತಹ ತಾನು 7 ದಿವಸ ಉಪವಾಸದಿಂದಲೂ ಪಿಬತ ಭಾಗವತ ರಸಸ್ವಾದವನ್ನು ಮಾಡಿಕೊಂಡಿದ್ದಾನೆ. ಪುಷ್ಪಕ ವಿಮಾನ ಬಂತು. ತಕ್ಷಕನಿಂದ ಮರಣವನ್ನು ಹೊಂದಿದಂತಹ ವ್ಯಕ್ತಿ ಆ ಶರೀರವನ್ನು ಬಿಟ್ಟ ಮರುಕ್ಷಣವೇ ಪುಷ್ಪಕ ವಿಮಾನ ಬಂದಿದೆ. ದಿವ್ಯವಾಗಿರುವಂತಹ ಪುಷ್ಪಕ ವಿಮಾನ ಅಮುಕ್ತ ಸ್ಥಾನದಲ್ಲಿ ಪರೀಕ್ಷಿತ್ ರಾಜ ಈಗಲೂ ಕೂಡ ಸಾಧನೆಯನ್ನು ಮಾಡಿಕೊಂಡು ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು. ಪರೀಕ್ಷಿತ್ ರಾಜ ಮತ್ತು ಶುಕಾಚಾರ ಸಂವಾದ. ಪರೀಕ್ಷಿತ್ ರಾಜ ಈ ಭಾಗವತ ಪ್ರಥಮ ಸ್ಕಂದದಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಅಂತಹ 6 ಪ್ರಶ್ನೆಗಳಿಗೆ ಶುಕಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. 12 ಸ್ಕಂದದ ಭಾಗವತ ಸಾರಾಂಶವನ್ನು ಕೂಡ 7 ದಿವಸದ ಸಪ್ತಾಹ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮಹಾನುಭಾವರು ಶುಕಾಚಾರ್ಯರು ಎಂಬುದಾಗಿ ತಿಳಿಸಿಕೊಡ್ತಾ, ಶುಕಾಚಾರ್ಯರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾರುದ್ರದೇವರು ಎಂಬುದಾಗಿ ಹೇಳ್ತಾರೆ. ಈ ಭಾಗವತ ಮಹಾತ್ಮೆಯಲ್ಲಿ ಪಾರ್ವತೀ ದೇವಿ ರುದ್ರದೇವರನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾಳೆ. ಹಾಗಾದರೆ ಪಾರ್ವತಿಗೆ ಏನು ಗೊತ್ತಿರಲಿಲ್ಲ? ಗೊತ್ತಿತ್ತು, ಎಲ್ಲೋ ಗೊತ್ತಿದ್ರೂ ಕೂಡ ಲೋಕದ ದೃಷ್ಟಿಯಲ್ಲಿ ಜನರು ಸಾತ್ವಿಕರಿದ್ದಾರೆ, ಮಹಾಜ್ಞಾನಿಗಳು ಇದ್ದಾರೆ ಎಂಬ ದೃಷ್ಟಿಯಿಂದ ತಿಳಿಸಬೇಕಾಗಿದೆ. ಆದ್ದರಿಂದಾಗಿ ಪ್ರಶ್ನೆಗಳನ್ನು ಕೇಳಿದ್ದಾಳೆ. ಅಂತಹ ಪ್ರಶ್ನೆಗಳಿಗೆ ಮಹಾರುದ್ರದೇವರು ಉತ್ತರವನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮ ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಎಂಬುದಾಗಿ ಸ್ಮರಣೆಯನ್ನು ಮಾಡಿದ್ದಾರೆ. ಅನೇಕ ದೇವತೆಗಳ ಸ್ಮರಣೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ಗರುಡದೇವರು, ರುದ್ರದೇವರು ಎಂಬುದಾಗಿ ತಿಳಿಸಿಕೊಡ್ತಾರೆ. ವೇದಗಳ ಪಠಣ ಮಾಡುವುದರಿಂದ ನಮಗೆ ಶ್ರೇಷ್ಠ ಜ್ಞಾನ ಬರ್ತದೆ. ವೇದಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು. ವೇದಗಳ ಅರ್ಥವನ್ನು ತಿಳಿದುಕೊಂಡಾಗ ನಮಗೆ ಪುರಾಣಗಳ ಶ್ರೇಷ್ಠವಾದ ಜ್ಞಾನ ಬರ್ತದೆ. ಪುರಾಣಗಳ ಸಾರವನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದರೆ ಸಾಕ್ಷಾತ್ ಮಹಾರುದ್ರದೇವರು, ಗರುಡದೇವರು, ಅನೇಕ ದೇವತೆಗಳ ನಾವು ಸ್ಮರಣೆಯನ್ನು ಮಾಡಬೇಕು. ತಾರತಮ್ಯೋಕ್ತವಾಗಿ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ 29ನೇ ಅಧ್ಯಾಯದಲ್ಲಿ ಭಾಗವತ ಮಹಾತ್ಮೆ ವಿಸ್ತಾರವಾಗಿದೆ. 12 ಸ್ಕಂದಗಳ ಫಲದ ಶ್ರುತಿಯನ್ನು ಕೂಡ ಪ್ರತಿಯೊಂದು ಅಧ್ಯಾಯಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಮಹಾರುದ್ರದೇವರು. ಎಲ್ಲೂ ಪ್ರಧಾನವಾಗಿದ್ದು ಯಾವುದು ಅಂದರೆ ವೈಕುಂಠ. ಭಾಗವತ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ನಮಗೆ ಸಿಗುವ ಲಾಭ ಏನು ಅಂತಂದರೆ ನಿಷ್ಕಾಮೋಕ್ತಿಯಿಂದ ವೈಕುಂಠವೇ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಈ ಗ್ರಂಥಕ್ಕೆ ಜಯ ಎಂಬುದಾಗಿ ಕರೀತಾರೆ. ಪ್ರಥಮ ಸ್ಕಂದದ ಮೊದಲನೇ ಅಕ್ಷರ ಜ ಅಂತ ಈ ರೀತಿಯಾಗಿ ಇದೆ. ಜನ್ಮಾದ್ಯಸ್ಯ ಯತಃ ಅಂತ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಅಂತಹ ಕೊನೆಯ ಸ್ಕಂದದ ಕೊನೆಯ ಶ್ಲೋಕದಲ್ಲಿ ಬರುವಂತಹ ಯ ಎಂಬುದಾಗಿ, ಅದರಿಂದಾಗಿ ಈ ಗ್ರಂಥಕ್ಕೆ ಜಯ ಜಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ, ರುದ್ರದೇವರು ಮತ್ತು ಪಾರ್ವತೀ ದೇವಿಯರ ಸಂವಾದವು ಕೂಡ ಈ 29ನೇ ಅಧ್ಯಾಯ ಭಾಗವತ ಮಹಾತ್ಮ್ಯದಲ್ಲಿ ಬಂದಿದೆ. ಪದ್ಮಪುರಾಣಾಂತರ್ಗತವಾಗಿರುವಂಥದ್ದು. ಅಂತಹ ನಾರದರು ಮತ್ತು ಭಕ್ತಿದೇವಿಯ ಸಂವಾದ ಅನೇಕ ವಿಚಾರಗಳು ಇದ್ದಾವೆ, ಸಮಯವಿಲ್ಲ. ಆದ್ದರಿಂದ ಮತ್ತೆ ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.